ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನ್ ನಿಮ್ಗೆ ಈ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೀವೇನು ನಿಮ್ದು ಪ್ರಾಪರ್ಟಿನ ಅಥವಾ ಏನು ರಿಜಿಸ್ಟರ್ ಮಾಡಿರ್ತೀರಾ, ಅದಕ್ಕೆ ಏನು ನಿಮ್ಗೆ ಅಬ್ಸಲ್ಯೂಟ್ ಸೇಲ್ ಡೀಡ್ ಬಂದಿರುತ್ತೆ. ಆ ಸೇಲ್ ಡೀಟೇಲ್ ಇರೋ ನಂಬರ್‌ನ ಅಥವಾ ಅದನ್ನ ನೀವು ಆನ್‌ಲೈನಲ್ಲಿ ವೆರಿಫೈ ಮಾಡ್ಬೇಕು ಅಥವಾ ಆನ್‌ಲೈನಲ್ಲಿ ನೀವು ಅದನ್ನ ಒಂದು ಕಾಪಿ ತಗೋಬೇಕು, ಸೈನ್ಡ್ ಕಾಪಿ ತಗೋಬೇಕು ಅಂದ್ರೆ ಅದನ್ನ ಹೇಗ್ ತಗೊಳ್ಳೋದು ಮತ್ತೆ ಹೇಗ್ ವೆರಿಫೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದು ನೀವು ಎಲ್ಲಾ ಜಿಲ್ಲೆಲೂ ವಿತಿನ್ ಕರ್ನಾಟಕ ನೀವು ಎಲ್ಲೆಲ್ಲಿ ರಿಜಿಸ್ಟರ್ ಆಗಿರ್ತೀರಾ, ಆ ಡಾಕ್ಯುಮೆಂಟ್‌ಗೆ ಅಪ್ಲಿಕೇಬಲ್ ಆಗುತ್ತೆ. ಮತ್ತೆ ಇದು ಅಬ್ಸಲ್ಯೂಟ್ ಸೇಲ್ ಡೀಡ್ ಅಂತ ನಿಮ್ಗೆ ಏನ್ ಬರುತ್ತೆ, ಇವಾಗ ನೀವು ಯಾರತನಾರ ಬೈಯರ್ ಇಂದ ತಗೊಂಡಿದ್ರೆ, ರೀಸೇಲ್ ಇಂದ ತಗೊಂಡಿದ್ರೆ ನೋಡ್ಬೋದು. ಮತ್ತೆ ಏನಾರ ನೀವು ಪ್ರಾಪರ್ಟಿ ಖರೀದಿ ಮಾಡ್ತಿದ್ದೀರಾ ಅಂತ ಅಂದ್ರೆ, ಪ್ರಾಪರ್ಟಿ ಖರೀದಿ ಮಾಡೋದ್ಕಿಂತ ಮುಂಚೆ ಅವ್ರ ಹತ್ರ ಏನು ಡಾಕ್ಯುಮೆಂಟ್ ಇರುತ್ತೆ ಅದನ್ನ ಇಸ್ಕೊಂಡು, ಅದು ಅವ್ರ ಹೆಸರಲ್ಲೇ ಇದೆಯಾ ಅಂತ ನೀವು ನೀಟಾಗಿ ವೆರಿಫೈ ಮಾಡ್ಕೋಬೇಕು ಬಿಫೋರ್ ನೀವು ಯಾವುದೇ ಪ್ರಾಪರ್ಟಿನ ಪರ್ಚೇಸ್ ಮಾಡೋದ್ಕಿಂತ ಮುಂಚೆ ಅಂದ್ರೆ, ಅದಕ್ಕೆ ಇದು ಹೆಲ್ಪ್ ಆಗುತ್ತೆ ಬನ್ನಿ. ಅದಕ್ಕೂ ಮುಂಚೆ ನಂದು ಟೆಕ್ ಬಿ ಕನ್ನಡ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಇವಾಗ ಬನ್ನಿ ಡೈರೆಕ್ಟ್ ನಾವು ನಿಮ್ದು ಯಾವ್ದಾರ ಬ್ರೌಸರ್‌ಗೆ ಹೋಗ್ಬಿಟ್ಟು ನೀವು ಜಸ್ಟ್ ಕಾವೇರಿ ಅಂತ ಟೈಪ್ ಮಾಡಿದ್ರುನು, ಕಾವೇರಿ ಕರ್ನಾಟಕ ಅಂತ ಟೈಪ್ ಮಾಡಿದ್ರುನು ನಿಮ್ಗೆ ಇಲ್ಲಿ ಪೋರ್ಟಲ್ ಬಂದ್ಬಿಡುತ್ತೆ ಡೈರೆಕ್ಟ್ ಆಗಿ kaveri.karnataka.government.in ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಲಾಗಿನ್ ಡೀಟೇಲ್ಸ್ ಕೇಳುತ್ತೆ. 2 ಆಪ್ಷನ್ ಇದೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಫಸ್ಟ್ ಟೈಮ್ ನೀವು ಈ ಪೋರ್ಟಲ್ ಲಾಗಿನ್ ಆಗ್ತಿರೋದು ಅಂತ ಹೇಳಿದ್ರೆ, ನೀವು ಇಲ್ಲಿ ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ದು ಫಸ್ಟ್ ನೇಮು, ಲಾಸ್ಟ್ ನೇಮ್ ಮ್ಯಾಂಡೇಟರಿ ಅಥವಾ ಇದಿದೆ ಅದು ಹಾಕಿ, ಮತ್ತೆ ಮೊಬೈಲ್ ನಂಬರು, ಇಮೇಲ್ ಐಡಿ ಮತ್ತೆ ಸೆಕ್ಯೂರಿಟಿ ಟೈಪ್ ಕ್ವೆಶ್ಚನ್ ಅಲ್ಲಿ ಯಾವ ಕ್ವೆಶ್ಚನ್ ಮತ್ತೆ ಅದಕ್ಕೆ ಆನ್ಸರ್ ಏನ್ ಹಾಕಿ ಕ್ಯಾಪ್ಚಾ ಎಂಟರ್ ಮಾಡಿ ರಿಜಿಸ್ಟರ್ ಆಗ್ಬೇಕಾಗುತ್ತೆ. ಸೊ ಇದು ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡೋಕೆ, ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಾ ನಿಮ್ಮ ಮೊಬೈಲ್ ಐಡಿ ಅಥವಾ ಲಾಗಿನ್ ಐಡಿ ಅಂತ ಕೊಟ್ಟು ಡೈರೆಕ್ಟ್ ಆಗಿ ನೀವು ಲಾಗಿನ್ ಆಗ್ಬೋದು. ಮತ್ತೆ ಇಲ್ಲಿ ಇನ್ನೊಂದು ಆಪ್ಷನ್ ಬಂದು ನೀವು ಇಲ್ಲಿ ಕನ್ನಡಕ್ಕೆ ಟರ್ನ್ ಮಾಡ್ಕೋಬೇಕು ಅಂದ್ರೆ ಕನ್ನಡಕ್ಕೂ ಕೂಡ ಟರ್ನ್ ಮಾಡ್ಕೋಬಹುದು. ಸೊ ಎಲ್ಲ ಆಪ್ಷನ್ ಇದೆ. ನಾನು ಜಸ್ಟ್ ಇವಾಗ ಲಾಗಿನ್ ಆಗಿದ್ದೀನಿ. ಲಾಗಿನ್ ಈಗ ನೋಡಿ ನಾನು ಲಾಗಿನ್ ಡೀಟೇಲ್ಸ್‌ನ ಹಾಕಿ ಲಾಗಿನ್ ಆಗ್ತೀನಿ. ಲಾಗಿನ್ ಆದ್ಮೇಲೆ ನಿಮ್ಗೆ ಒ.ಟಿ.ಪಿ ಕೇಳುತ್ತೆ. ಇದು ಒ.ಟಿ.ಪಿ ಬಂದು ನೀವು ಯಾವ ರಿಜಿಸ್ಟರ್ಡ್ ನಂಬರ್‌ಗೆ ಹಾಕಿರ್ತೀರಾ, ಆ ನಂಬರ್‌ಗೆ ಒ.ಟಿ.ಪಿ ಬರುತ್ತೆ. ಒ.ಟಿ.ಪಿ ಎಂಟರ್ ಮಾಡಿ ಲಾಗಿನ್ ಆಗ್ತೀನಿ. ಸೊ ನಿಮ್ಗೆ ಒಂದ್ಸಲ ಲಾಗಿನ್ ಆದ್ಮೇಲೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ನಿಮ್ಗೆ. ಇಲ್ಲಿ ಬಂದು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್‌ಗೆ ನೀವು ಡೈರೆಕ್ಟ್ ಆಗಿ ಹೋಗಿ, ಇಲ್ಲಿ ಏನು ಸರ್ಟಿಫೈಡ್ ಕಾಪಿ ಅಂತಿದೆ, ಆನ್‌ಲೈನ್ ಸಿಸಿ ಸರ್ಟಿಫೈಡ್ ಕಾಪಿ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಒಂದಷ್ಟು ಡೀಟೇಲ್ಸ್ ಕೇಳುತ್ತೆ. ಅಂದ್ರೆ ನೀವು ಸರ್ಟಿಫೈಡ್ ಕಾಪಿನ ಅಪ್ಲೈ ಮಾಡ್ಕೊಳ್ಳೋದ್ಕಿಂತ ಮುಂಚೆ ನಿಮ್ಮ ಹತ್ರ ಆಲ್ರೆಡಿ ಯಾವ ಫಿನಾನ್ಷಿಯಲ್ ಇಯರ್ ಡಾಕ್ಯುಮೆಂಟ್ ನಂಬರ್ ರಿಜಿಸ್ಟ್ರೇಷನ್ ಏನಿರುತ್ತೆ ಅದು ಆಲ್ರೆಡಿ ಅವೈಲಬಲ್ ಇರಬೇಕು ನಿಮ್ಮ ಹತ್ರ. ಆ ಡಾಕ್ಯುಮೆಂಟ್ ಡೀಟೇಲ್ಸ್ ಏನಿರುತ್ತೆ ಅದ್ರ ಪ್ರಕಾರನೇ ನೀವು ಇದನ್ನೆಲ್ಲ ಮುಂಚೆನೆ ಇಟ್ಕೊಂಡು ಆಮೇಲೆ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ಕೊಡುತ್ತೆ. ಇದಕ್ಕೂ ಮುಂಚೆ ನಿಮ್ಗೆ ಡಾಕ್ಯುಮೆಂಟ್ ನಂಬರ್ ಗೊತ್ತಿಲ್ಲ ಅಥವಾ ಅದು ಹೇಗ್ ತೆಕ್ಕೊಳ್ಳೋದು ಅಂದ್ರೆ ನಾನೊಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಇವಾಗ. ಫಸ್ಟ್ ಆಫ್ ಆಲ್ ಸೇಲ್ ಡೀಡ್ ಬಂದು ನಿಮ್ಗೆ ಈ ಫಾರ್ಮ್ಯಾಟ್ ಅಲ್ಲಿ ನಂಬರ್ ಇರುತ್ತೆ, ಡಾಕ್ಯುಮೆಂಟ್ ನಂಬರು. ಇದು ನಿಮ್ದು ಯಾವ ಜಿಲ್ಲೆ ಇರುತ್ತೆ, ಇವಾಗ ಹಾಸನ ಆಗ್ಲಿ, ಮೈಸೂರು ಆಗ್ಲಿ, ಬೆಂಗಳೂರು ಆಗ್ಲಿ, ಅದ್ರದ್ದು ಕೋಡ್ ಇರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಸಂಖ್ಯೆ ಬಂದು 1 ಅಂತಿದ್ದು, ಆಮೇಲೆ ನಿಮ್ದು ಡಾಕ್ಯುಮೆಂಟ್ ನಂಬರ್ ಇಲ್ಲಿರುತ್ತೆ. ಪ್ಲಸ್ ಆಮೇಲೆ ಯಾವ ಇಯರ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿದ್ದು ಅಂತ ಇರುತ್ತೆ. ಬಿಟ್ರೆ ನೀವು ಇಲ್ಲಿ ನೋಡಿದ್ರೆ ನಾನೊಂದು ಎಕ್ಸಾಂಪಲ್ ತೋರಿಸಿದೀನಿ ನೋಡಿ ಇಲ್ಲಿ. ಇಲ್ಲಿ ನಿಮ್ಗೆ ನಿಮ್ದೇನ್ ಡಾಕ್ಯುಮೆಂಟ್ ಅಬ್ಸಲ್ಯೂಟ್ ಸೇಲ್ ಡೀಡ್ ಇರುತ್ತಲ್ಲ, ಅದ್ರಲ್ಲಿ ಈ ತರ ಒಂದ್ ನಂಬರ್ ಇರುತ್ತೆ. ಈ ತರ ಒಂದು 5ನೇ ಪುಟನೋ 6ನೇ ಪುಟದಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಇಲ್ಲೊಂದು ನಂಬರ್ ಇರುತ್ತೆ. ಈ ನಂಬರ್ ಏನ್ ಡಾಕ್ಯುಮೆಂಟ್ ನಂಬರ್ ಇರುತ್ತೆ, ಈ ಪ್ಲಸ್ ಕಂಪ್ಲೀಟ್ ಕೋಡ್ ಏನಿರುತ್ತೆ, ಇದನ್ನ ನೀವು ನಿಮ್ದು ಅಬ್ಸಲ್ಯೂಟ್ ಸೇಲ್ ಡೀಡ್ ಇಂದ ತಗೋಬೇಕಾಗುತ್ತೆ. ಅದನ್ನ ತಗೊಂಡು ಬಂದು ನೀವು ಇಲ್ಲಿ ಕಂಟಿನ್ಯೂ ಕೊಟ್ರೆ ಇಲ್ಲಿ ಕೇಳುತ್ತೆ ನೀವು ರಿಜಿಸ್ಟರ್ ಆಗಿರೋದು 2004 ಅಥವಾ ಬಿಫೋರ್ ಅಂತ. ನಾನು 2004 ಆಫ್ಟರ್ ಕೊಟ್ಟು ಪ್ರೊಸೀಡ್ ಕೊಡ್ತೀನಿ. ಕೊಟ್ಟಾದ್ಮೇಲೆ ಇಲ್ಲಿ 2 ಆಪ್ಷನ್ ಬರುತ್ತೆ ನಿಮ್ಗೆ. ಸ್ಟ್ಯಾಂಡರ್ಡ್ ಸರ್ಚ್ ಅಲ್ಲಿ ಬಂದು ನೀವು ಯಾವ ಡಾಕ್ಯುಮೆಂಟ್ ಟೈಪು, ಇವಾಗ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟು ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಅದ್ರದ್ದು ಡೀಟೇಲ್ಸ್ ಸೆಲೆಕ್ಟ್ ಮಾಡ್ಬೇಕಂತ. ಇವಾಗ ನಾನು ಒಂದು ಸಿಮ್ದು ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ. ಬುಕ್ ಟೈಪ್ ಯಾವುದು 1, 2, 3ನ, ಆಮೇಲೆ ಡಾಕ್ಯುಮೆಂಟ್ ನಂಬರ್ ಏನು ಮತ್ತೆ ಇಯರ್ ಆಫ್ ರಿಜಿಸ್ಟ್ರೇಷನ್, ಈ ಡೀಟೇಲ್ಸ್ ಕೊಡಬೇಕು. ಒಂದು ಆಪ್ಷನ್ ಸ್ಟ್ಯಾಂಡರ್ಡ್ ಸರ್ಚ್ಗೆ. ಇಲ್ಲ ಕ್ವಿಕ್ ಸರ್ಚ್ ಇದೆ ಅಂದ್ರೆ ನಿಮ್ಗೆ ಈ ರೀತಿ ಒಂದು ಆಪ್ಷನ್ ಇರುತ್ತೆ. ಇಲ್ಲೇ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬ್ಯಾಂಗ್ಳೂರ್ ಆದ್ರೆ BLR-0 ನಿಮ್ದು ಯಾವ್ದು ಡಾಕ್ಯುಮೆಂಟ್ ಟೈಪ್ ಇರುತ್ತೆ ಅದು. ನೆಕ್ಸ್ಟ್ ನಿಮ್ ನಂಬರು ಯಾವ ಇಯರ್ ಅಲ್ಲಿ ರಿಜಿಸ್ಟರ್ ಆಗಿರೋದು ಅಂತ ಕೇಳುತ್ತೆ. ಇದಿಷ್ಟು ಡೀಟೇಲ್ಸ್ ನಾಗಿ ಸರ್ಚ್ ಕೊಡ್ಬೇಕು. ಇವಾಗ ನಾನು ಒಂದು ಡಾಕ್ಯುಮೆಂಟ್ ಹಾಕಿ ಸರ್ಚ್ ಮಾಡ್ತೀನಿ ಬನ್ನಿ. ಇವಾಗ ಸರ್ಚಿಗೆ ಹಾಕಿದೀನಿ ನೋಡಿ. ಇಲ್ಲಿ ಡಾಕ್ಯುಮೆಂಟ್ ಬಂದಿದೆ. ಇದು ನೀವು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡು
ಇದು ನಿಮ್ಗೆ ಕರೆಕ್ಟ್ ಆಗಿದೆ ಏನೋ ಓಕೆ ಇದು ಡಾಕ್ಯುಮೆಂಟ್ ಏನಿದೆ ಅದು ಕರೆಕ್ಟ್ ಇದೆ. ಇದ್ರದ್ದು ನಿಮ್ಗೆ ಕಾಪಿ ಬೇಕು ಅಂದ್ರೆ ಇನ್ನೊಂದು ಆಪ್ಷನ್ ಇದೆ ನೋಡಿ. ಐ ವುಡ್ ಲೈಕ್ ಟು ಪ್ರೊಸೀಡ್ ವಿತ್ ಅಪ್ಲೈಯಿಂಗ್ ಡಿಜಿಟಲ್ ಸೈನ್ಡ್ ಕಾಪಿ ಫಾರ್ ಸಿಸಿ ಅಂತ ಕೊಟ್ಟು ಇದು ಸೆಲೆಕ್ಟ್ ಮಾಡಿ. ಮತ್ತೆ ಅಬೌವ್ ರಿಸಲ್ಟ್ಸ್ ಆರ್ ಡಿಸ್ಪ್ಲೇಡ್ ಕರೆಕ್ಟ್ ಅಂತ ಹಾಕಿ ನೀವು ಪ್ರೊಸೀಡ್ ಕೊಡ್ಬೇಕಾಗತ್ತೆ. ಪ್ರೊಸೀಡ್ ಕೊಟ್ರೆ ನೆಕ್ಸ್ಟ್ ನಿಮ್ದು ಅಪ್ಲಿಕೇಶನ್ ಡೀಟೇಲ್ಸಿಗೆ ಬರುತ್ತೆ. ಏನು ಫೀಸ್ ಏನು ಎಷ್ಟು ಫೀಸ್ ಕೊಡ್ಬೇಕು ಅಂತ 10th ಫೀಸು, ಆಮೇಲೆ ಸರ್ಚ್ ಫೀ ₹30 ಇದೆ. ಕಾಪಿಂಗ್ ಪರ್ ಪೇಜ್ ಫೀ ₹100 ಮತ್ತೆ ಸ್ಟಾಂಪ್ ಡ್ಯೂಟಿ 50 ಟೋಟಲ್ ₹190ನ ಪೇ ಮಾಡಿ ಮೇಕ್ ಪೇಮೆಂಟ್ ಅಂತ ಕೊಟ್ರೆ ಅದು ನೆಕ್ಸ್ಟ್ ಪೇಮೆಂಟಿಗೆ ಹೋಗುತ್ತೆ ನಿಮ್ಗೆ. ಪೇಮೆಂಟ್‌ಗೆ ಹೋಗಿ ಕಂಟಿನ್ಯೂ ಕೊಟ್ಮೇಲೆ ನೆಕ್ಸ್ಟ್ ಪೇಜ್ ಬಂದು ನಿಮ್ಗೆ ಈ ರೀತಿ ಪೇಮೆಂಟಿಗೆ ಬರುತ್ತೆ ಚಲಾನಿಗೆ. ನೀವಿಲ್ಲಿ ನೆಟ್ ಬ್ಯಾಂಕಿಂಗ್, ಆರ್-ಟಿ-ಜಿ-ಎಸ್ ಏನ್ ಸೆಲೆಕ್ಟ್ ಮಾಡಿ ಹಾಕಿ ಡೀಟೇಲ್ಸ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟು ಪೇಗೆ ಹೋಗುತ್ತೆ. ಪೇ ಮಾಡಿದ ತಕ್ಷಣ ನಿಮ್ಗೆ ಒಂದು ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ಅದು ಅಪ್ರೂವಲ್‌ಗೆ ಹೋಗಿ ಸೈನ್ಡ್ ಕಾಪಿ ಎಲ್ಲ ಬಂದು ನಿಮ್ಗೆ ಅದು ಸೈನ್ಡ್ ಕಾಪಿ ಬರೋಕೆ ಒಂದು ವಾರನಾದ್ರೂ ಟೈಮ್ ಬೇಕಾಗುತ್ತೆ. ಒಂದು ವಾರ ಆದ್ಮೇಲೆ ನಿಮ್ಗೆ ನೀವಿಲ್ಲಿ ಹೋಮ್ ಪೇಜ್ ಬಂದು ಇಲ್ಲಿ ನಿಮ್ ಡಾಕ್ಯುಮೆಂಟ್ ಅಲ್ಲಿ ಸಬ್ಮಿಟ್ ಆಗಿತ್ತು ಅಲ್ಲಿ ನೀವು ಅದನ್ನ ಡೌನ್ಲೋಡ್‌ಗೆ ಒಂದು ಆಪ್ಷನ್ ಬರುತ್ತೆ. ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದಲ್ಲಿ ನೀವು ಹೇಗೆ ನಿಮ್ದು ಆನ್‌ಲೈನ್‌ನಲ್ಲಿ ಸಬ್ ರಿಜಿಸ್ಟ್ರಲ್ ರಿಜಿಸ್ಟರ್ ಆಗಿರೋ ಪ್ರಾಪರ್ಟಿನ ಡಾಕ್ಯುಮೆಂಟ್‌ನ ಹೇಗೆ ಸೈನ್ಡ್ ಕಾಪಿ ತಗೊಳ್ಳೋದು ಅಥವಾ ವೆರಿಫೈ ಮಾಡೋದು ಅಂತ ನೋಡಾಯ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.